ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನನಗೆ ಈಗಾಗಲೇ ಒಬ್ಬರು ಕಮೆಂಟ್ ಮಾಡಿದ್ರು, ಅಂದರೆ ಶಾರ್ಟ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇಲ್ಲ ಅಂತ. ಅವರೇನು ನ್ಯೂ ಯೂಟ್ಯೂಬರ್ ಅನಿಸುತ್ತೆ. ಮತ್ತು ಬಂದುಬಿಟ್ಟು ಆ ಶಾರ್ಟ್ಸ್ ವೀಡಿಯೋದಲ್ಲಿ ನಮಗೆ ಸಬ್ಸ್ಕ್ರೈಬ್ ಬಟನ್ನೇ ಕಾಣಿಸ್ತಿಲ್ಲ ಅಂತ. ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಅವರಿಗೂ ಕೂಡ ಅರ್ಥ ಆಗ್ಬೋದು. ಮತ್ತು ಇನ್ನೂ ತುಂಬ ಜನ ಯಾರಿಗೆ ಈ ರೀತಿ ಶಾರ್ಟ್ಸ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ ಯಾರಿಗೆಲ್ಲ ಕಾಣಿಸ್ತಿಲ್ಲ ಅನ್ನೋ ಪ್ರಾಬ್ಲಮ್ ಇದೆ, ಅವರಿಗೆಲ್ಲರಿಗೂ ಸಾಲ್ವ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಪಕ್ಕದಲ್ಲಿ ಹಿಂಗೆ ನಮ್ಮ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣಿಸುತ್ತೆ, ಅದು ಕಾಣಿಸ್ತಾ ಇಲ್ಲ. ಮತ್ತೇನಂತ ಇದೆ ಅಂದರೆ ಅದ್ರ ಪಕ್ಕದಲ್ಲಿ ಅಲ್ಲೇನು ಸಬ್ಸ್ಕ್ರೈಬ್ ಬಟನ್ ಇತ್ತು ಅಲ್ಲಿ ಬಂದುಬಿಟ್ಟು ನಮಗೆ ಅನಾಲಿಟಿಕ್ಸ್ ಅಂತ ಕಾಣಿಸ್ತಿದೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಬಂದುಬಿಟ್ಟು ಏನಾಯಿತು? ಈಗ ನಮ್ಮ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಅವ್ರು ಹೇಗೆ ಆಗ್ತಾರೆ? ಸಬ್ಸ್ಕ್ರೈಬ್ ಬಟನ್ನ ನಾವು ಹೇಗೆ ಮತ್ತೆ ತರೋದು ಏನು ಅಂತ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಆದರೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಡೆ ಅನಾಲಿಟಿಕ್ಸ್ ಏನಕ್ಕೆ ಬಂದಿದೆ, ಮತ್ತು ನಮಗೆ ಯಾವ ರೀತಿ ನೋಡಿದ್ರೆ ನಾವು ಏನು ಮಾಡಿದ್ರೆ ನಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ ಅಂತ. ಮೊದಲು ನಾನು ಹೇಳೋದಾದರೆ, ಈಗ ನಮ್ಮದಂದರೆ ಇಲ್ಲಿ ಪಕ್ಕದಲ್ಲಿ ನಾನು ಶಾರ್ಟ್ಸ್ ವಿಡಿಯೋನ ಹಾಕಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ನಾನು ಶಾರ್ಟ್ ವಿಡಿಯೋದಲ್ಲಿ ನನ್ನ ನೇಮ್ ಪಕ್ಕದಲ್ಲಿ ಬಂದುಬಿಟ್ಟು ಇಲ್ಲಿ ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ. ಈ ಯೂಟ್ಯೂಬ್ ಪಕ್ಕದಲ್ಲಿ ನಮ್ಮ ನೇಮ್ ಏನಿರುತ್ತೆ, ನೇಮ್ ಪಕ್ಕದಲ್ಲಿ ಏನಿರುತ್ತೆ ಅನಾಲಿಟಿಕ್ಸ್ ಅಂತ ತೋರಿಸ್ತಿದೆ. ಹಾಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸ್ಬೇಕಿತ್ತಲ್ವಾ, ಆದರೆ ಅನಾಲಿಟಿಕ್ಸ್ ಅಂತ ಏನಕ್ಕೆ ತೋರಿಸ್ತಿದೆ, ಏನಾಯ್ತಪ್ಪ ಅಂತ ಹೇಳೋದಾದರೆ ಫ್ರೆಂಡ್ಸ್, ಈಗ ನಮ್ಮ ಚಾನಲಲ್ಲಿ ಇದು ಬಂದುಬಿಟ್ಟು ನನ್ನ ಐಡಿಯಲ್ಲಿ ನಾನು ಓಪನ್ ಮಾಡಿರುವಂಥ ಯೂಟ್ಯೂಬ್ ಶಾರ್ಟ್ಸ್ ಇದು ನಂದು. ನಾವು ಯಾವ ವಿಡಿಯೋನ ಯಾವ ಚಾನಲಲ್ಲಿ ವಿಡಿಯೋ ಹಾಕಿದ್ದೀವಿ ಅದೇ ಚಾನಲಿಗೆ ಹೋಗ್ಬಿಟ್ಟು ನಮ್ಮ ವಿಡಿಯೋನ ನಾವು ನೋಡೋದ್ರಿಂದ ನಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸಲ್ಲ, ಅನಾಲಿಟಿಕ್ಸ್ ಅಂತಲೇ ತೋರಿಸುತ್ತೆ. ಅನಾಲಿಟಿಕ್ಸ್ ಅಂತ ತೋರಿಸೋದಕ್ಕೆ ಕಾರಣ ಏನು ಅಂದರೆ, ಈಗ ನಾನಲ್ಲಿ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ ನೋಡಿ. ನಾನೀಗ ನನ್ನ ಅನಾಲಿಟಿಕ್ಸ್ನ ಕ್ಲಿಕ್ ಮಾಡಿದಾಗ ಅದರಲ್ಲಿ ಏನು ತೋರಿಸ್ತಾ ಇದೆ, ಈಗ ಈ ಶಾರ್ಟ್ಸ್ನಲ್ಲಿ ಬಂದುಬಿಟ್ಟು ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ, ಎಷ್ಟು ಕಮೆಂಟ್ ಬಂದಿದೆ, ಮತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದರಿಂದ ನಾವು ಸಿಂಪಲ್ ಆಗಿ ಈ ವಿಡಿಯೋದ ಎಲ್ಲ ಡೀಟೇಲನ್ನು ನಾವು ಇಲ್ಲಿಂದನೇ ಅನಾಲಿಟಿಕ್ಸ್ಗೆ ಹೋಗಿ ನಾವು ಚೆಕ್ ಮಾಡ್ಕೊಳ್ಬೋದು. ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ, ಕಮೆಂಟ್ ಎಷ್ಟು ಬಂದಿದೆ ಎಲ್ಲ ನಾವು ನೋಡ್ಕೊಳ್ಬೋದು. ಮತ್ತು ಇದ್ರ ರೀಚ್ ಎಲ್ಲದನ್ನೂ ನಾವು ಈ ಅನಾಲಿಟಿಕ್ಸಿಂದ ನಾವು ನೋಡ್ಕೋಬೋದು. ಮತ್ತೆ ಬಂದುಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಆಡಿಯನ್ಸ್ ಅಂತ ಇದೆ. ಆಡಿಯನ್ಸ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರು ಅಂತ ಏಜ್ ಕೂಡ ತೋರಿಸುತ್ತೆ ಇಲ್ಲಿ ನೋಡಿ. 18 to 24 ಇಯರ್ಸ್ 15% ನೋಡ್ತಿದ್ದಾರೆ. 25 to 34 36% ನೋಡ್ತಿದ್ದಾರೆ. 35 to 44 ಇಯರ್ಸ್ ಅವರು 34% ನೋಡ್ತಿದ್ದಾರೆ. ಮತ್ತು ಜೆಂಡರ್ಸ್, ಮೇಲ್ ಎಷ್ಟು ಜನ ನೋಡ್ತಿದ್ದಾರೆ, ಫೀಮೇಲ್ ಎಷ್ಟು ಜನ ನೋಡ್ತಿದ್ದಾರೆ. ಟಾಪ್ ಲೊಕೇಶನ್ ಬಂದುಬಿಟ್ಟು ಇಂಡಿಯಾ ಮತ್ತು ಅರಬ್ ಇದಂತೆಲ್ಲ ಬರುತ್ತೆ. ಇದನ್ನ ಎಲ್ಲದನ್ನು ನಾವು ನೋಡ್ಕೊಳ್ಬೋದು. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಇಲ್ಲಿ ನೋಡಿ ಕೆಳಗಡೆ ತೋರಿಸಿ ಗೋ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲಿಂದನೇ ನಾವು YT ಸ್ಟುಡಿಯೋ ಏನಿದೆ ನಮ್ಮದು ಅಲ್ಲಿಗೆ ನಾವು ಹೋಗಿಬಿಟ್ಟು ಎಲ್ಲ ಚೆಕ್ ಮಾಡ್ಬೋದು. ಬನ್ನಿ, ಈಗ ನಾನು ಬ್ಯಾಕ್ ಹೋಗಿಬಿಟ್ಟು ನಾನು ಇನ್ನೊಂದು Gmail ಐಡಿಯಿಂದ ನಾನು ನನ್ನ ಈ ಚಾನಲ್ನೇ ಓಪನ್ ಮಾಡಿ ತೋರಿಸ್ತೀನಿ. ಆವಾಗ ಶಾರ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ. ಓಕೆನಾ? ಈಗ ನೋಡಿ, ನನ್ನ Gmail ಐಡಿನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನೋಡಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ. ಈಗ ನಾನು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ನನ್ನ ಚಾನಲ್ಗೆ, ಈಗ ನಾನು ಕೂಡ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗ್ತಿದ್ದೀನಿ. ನೀವು ಕೂಡ ಅಷ್ಟೇ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈಗ ಬಂದುಬಿಟ್ಟು ಗೊತ್ತಾಯ್ತಲ್ಲ, ನಮ್ಮ Gmail ಐಡಿ ಏನಿದೆ ಅದರಲ್ಲೇ ನಾವು ನಮ್ಮ ಚಾನಲ್ ಏನಿದೆ ಆ ಚಾನಲಲ್ಲೇ ನಮ್ಮ ಶಾರ್ಟ್ಸನ್ನು ನೋಡಬೇಕಾದ್ರೆ ಈ ರೀತಿಯೇ ಕಾಣಿಸೋದು. ಇದೇ ರೀತಿಯ ನಮ್ಮ ವ್ಯೂವರ್ಸ್ ಯಾರಿದ್ದಾರೆ, ಇಲ್ಲ ನಮ್ಮ ಬೇರೆ ಯಾರ್ದಾದ್ರೂ ಫೋನ್ ತೊಗೊಂಡು ನಮ್ಮ ವೀಡಿಯೋನ ಹಾಕಿ ನೋಡಿ ಶಾರ್ಟ್ ವೀಡಿಯೋನ, ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಬಟನ್ ಅಂತಲೇ ತೋರಿಸುತ್ತೆ. ಓಕೆನಾ? ಇದೇ ರೀತಿ ನಮ್ಮ ವ್ಯೂವರ್ಸಿಗೆಲ್ಲ ತೋರಿಸುತ್ತೆ, ಆದರೆ ನಮಗೆ ಮಾತ್ರ ಅನಾಲಿಟಿಕ್ಸ್ ಅಂತಲೇ ಕಾಣಿಸೋದು. ಓಕೆನಾ ಫ್ರೆಂಡ್ಸ್, ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.